सकळ देवता दैवता धर्माची
धर्माचे तोमुखी धर्माचे तोमुखी पाप पुण्य तुझे हाती मज सोडावे दातार मज सोडावे दातार कर्म पासोनी करशी अंगीकार काय माझे हरी काय माझे सोडावे जाताना कर्म पासून जीवित जीवा सोडावे दातार कर्म पासोनी दुष्कर दुबार जगद्वंद्या जगत पूज्यवादिका जगद्गुरु तुकोब ಮಹಾರಾಜರು ದೇಹು ಗ್ರಾಮದ ಸುಖನಿವಾಸಿಗಳು ವೈರಾಗ್ಯದ ಶಿರೋಮಣಿಗಳು ಅಷ್ಟೇ ಅಲ್ಲ ಸಂಪ್ರದಾಯದ ಕಳಸ ಪ್ರಿಯರಾಗಿರ್ತಕ್ಕಂತಹ ಜಗದ್ವಂದ್ಯ ಜಗತ್ ಪೂಜ್ಯವಾಗಿರ್ತಕ್ಕಂತಹ ಜಗದ್ಗುರು ತುಕೋಬ ಮಹಾರಾಜರು ಇವತ್ತಿನ ಮಾಘನೀಪರ ಅಭಂಗದಲ್ಲಿ ಏನನ್ನು ಹೇಳ್ತಾರಪ್ಪ ಅಂತ ಕೇಳಿಲ್ಲ. ಏನು ಹೇಳ್ತಾರೋ, ಯಾರನ್ನು ಕುರಿತು ಹೇಳಿದ್ರು, ಏನನ್ನು ಕೇಳಿದ್ರು, ಯಾರನ್ನು ಕುರಿತು ಕೇಳಿದ್ರು ಅನ್ನುವಂಥ ವಿಷಯ. ಯಾವ ಮಾಗಾನಿ ಮತ್ತು ಊರುಗೊಪ್ಪ ಅಂತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಅದರಾಗ ಅತೀ ಶ್ರೇಷ್ಠವಾಗಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾವ ಆಯಿಷಾಯರು ಮತ್ತು ಗುರುವರರು ಶಾಂತಮೂರ್ತಿ ಆಗಿರ್ತಕ್ಕಂಥ ಗುರು ಸನ್ನಿಧಿಯಲ್ಲಿ ಜ್ಞಾನ ರಾಜರಾಗಿರ್ತಕ್ಕಂಥ ಜ್ಞಾನೇಶ್ವರಿಯ ಪಾರಾಯಣ ಗ್ರಂಥದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಮಾನವ ಜೀವಿಗಳನ್ನು ಮುಕ್ತಿ ಮಾರ್ಗದ ಸಾಧನವನ್ನು ತೋರಿಸುವಂಥ ಮಾರ್ಗದರ್ಶನವನ್ನು ಮಾಡುವಂಥ 700 ಶ್ಲೋಕಕ್ಕೆ 9035 ಓವಿಗಳನ್ನು ಭಾವಾರ್ಥ ರೂಪದಿಂದ ಮರಾಠಿ ಭಾಷೆಯಲ್ಲಿ ರಚನೆ ಮಾಡಿ ಜಡ ಜೀವಿಗಳನ್ನು ಉದ್ಧಾರ ಮಾಡುವಗೋಸ್ಕರವಾಗಿ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಜ್ಞಾನೇಶ್ವರ ಮಾಡೋದು ಒಂದು ಮಾರ್ಗದರ್ಶನವನ್ನು ಮಾಡೋದು. ಅಂಥ ಒಂದು 7 ದಿನದ ಅಖಂಡ ಹರಿನಾಮಸ್ಮರಣೆ, ಅಖಂಡ ಸಪ್ತಾಹ, 7 ದಿನ ಕಾರ್ಯಕ್ರಮ, ಅಖಂಡವಾಗಿರ್ತಕ್ಕಂಥ ಸಪ್ತಾಹ. ಈ ಯಾವ ಸಪ್ತಾಹ ನಿಮಿತ್ತವಾಗಿ ಸಂಪರ ಭಂಗ, ನಾಮಫಲ ಭಂಗ, ಭಕ್ತಿಪರ ಅಷ್ಟೇ ಅಲ್ಲ, ನಿನ್ನಿನ ಏಕಾದಶಿಯ निमित्तವಾಗಿ एवढा प्रभू आहे त्याने संपुष्टीत आहे. होय भक्ती केला तैसा पुरविंदरा इथे इच्छा एवढा जगराने माजेला तुळशीला पाणी आला नाम रूप
ಅಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಕ್ತರ ಹೃದಯದಲ್ಲಿ ವಾಸ ಮಾಡಿ ಭಕ್ತರನ್ನು ಉದ್ಧಾರ ಮಾಡುವಷ್ಟೊಗೆ ಭಕ್ತರ ಇಚ್ಛೆಗಳನ್ನ ಪೂರ್ತಿ ಮಾಡಿದಂಥ ಒಂದು ನಿನ್ನೆಯ ದಿನ ನಿರೂಪಣ. ಅದೇ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ಮಾಗಡಿ ಪಲ್ಲವಂಗದಲ್ಲಿ ಯಾರನ್ನು ಕುರಿತ ಜೀವಿಗಳ ಜೀವಾಳನಾಗಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ಎಂಥವರು ವೈರಾಗ್ಯದ ಶಿರೋಮಣಿಗಳು ನಿಷ್ಕಾಮ ಕರ್ಮಿಗಳು ಎಂಥವ್ರು ಏನೇನು ಬೇಡದವರು ನಿಷ್ಕಾಮವಂತರು ಅಂಥ ಕರ್ಮಯೋಗಿಗಳು ಇವತ್ತ ಭಗವಂತನನ್ನ ಕುರಿತು ಮಗಣೆ ಮಾಡ್ತಾರೆ. ಏನತ್ತು ಮಗಣೆ ಮಾಡ್ತವ್ರು ಯಾರನ್ನು ಕುರಿತು ಏನು ಹೇಳ್ತಾರಪ್ಪ ಬಾಬಾ ಅಂತ ಕೇಳಿದ ಎಷ್ಟು ಮಜಾ ಹೇಳ ಧರ್ಮಾಚೇತು ಮುಕ್ತಿ ನೀರೇ ಅಲ್ಪ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಧರ್ಮದ ಮುಕ್ತಿನೇ ಆಗಿದ್ದಿ. ಧರ್ಮಾಚೇತು ಮುಕ್ತಿ ನಿನ್ನ ಕೈಯಾಗ ಎರಡೂ ಕೈಯಲ್ಲ 4 ಕೈಗಳಲ್ಲೂ ಶಸ್ತ್ರ ಕೈಗಳನ್ನು ತೆಗೆದುಕೊಂಡು ಬಂದದ್ದು ಎದಕ್ಕಾಗಿ ಅಂತ ಕೇಳಿದ್ರ ಧರ್ಮಾಚೇತು ಮುಕ್ತಿ ಪಾಪ ಪುಣ್ಯ ಅನ್ನತಕ್ಕಂಥ ಎರಡೂ ಸಮನಾಗಿ ಎಲ್ಲರನ್ನ ಪಾಪಿಗಳನ್ನ ಹಠ ಮಾಡುವುದಕ್ಕಾಗಿ ಪುಣ್ಯವಂತರನ್ನ ಉದ್ಧಾರ ಮಾಡುವಗೋಸ್ಕರವಾಗಿ ಸಹಸ್ರಾರ ಕೈಗಳನ್ನು ಸಹಸ್ರಾರ ಮುಖಗಳನ್ನು ತೆಗೆದುಕೊಂಡು ಅವತಾರಕ್ಕೆ ಬಂದಂತ ಧರ್ಮದ ಮೂರ್ತಿ ಪಾಲಿಗಳು ಧರ್ಮಾಚೇತು ಮುಕ್ತಿ ಹಾಕಿ ಮೋಜ ಸೋಢಾವೆ ಇಲ್ಲಿ ಅಷ್ಟು ಮಜಾ ಆಯ್ತು ನೋಡಿ. ಇದು ಬಾಳ್ ಮಾಡ್ತದೆ ಮೋಜ ಸೋಢಾವಿ ಎಲ್ಲವೂ ನಿನ್ನ ಕೈಯಾಗಿಟ್ಟುಕೊಂಡ 14 ಲೋಕಷ್ಟ ಅನಂತ ಬ್ರಹ್ಮಾಂಡಗಳಲ್ಲಿ ನಿನ್ನ ಉದರದಲ್ಲಿ ಇಟ್ಟುಕೊಂಡಂತ ಪರಮಾತ್ಮ ನೀನು ನನ್ನ ಕೈ ಅನಂತ ಬ್ರಹ್ಮಾಂಡ ನೀನು ಉದರದಾಗಲ್ಲ. ಆದ್ರೆ ಈ ಹರಿನು ಅವನು ಉದರದಾಗೈತಿ ನಾವೆಲ್ಲರೂ ಹೊಟ್ಟಾಗದೀವಿ. ಅನಂತ ಬ್ರಹ್ಮಾಂಡ ಉದರಿ ಹರಿಯ ಅಂತವ ಹುಡುಗಾಗಿ ನಮ್ಮನ್ನು ಉದ್ಧಾರ ಮಾಡಕ್ ಬಂದಂತ ಮೂರ್ತಿ ಹಂತಾರಪ್ಪ ಅಂತ ಹೇಳಿದ್ರೆ ಭಾಳ ಮೂರ್ತಿ ಅಲ್ಲ, ಇದು ಧರ್ಮದ ಮೂರ್ತಿ ಪಾಲಿದು ಧರ್ಮಾಚೇತು ಮುಕ್ತಿ ಪಾಪ ಪುಣ್ಯ ಪೂಜೆ ಹಾಕಿ ನ ಸೋಡಾವೆ ಮಜ ಸೋಡಾವೆ ಮಜ ನನ್ನನ್ನ ಕೈ ಬಿಡ್ಬೇಡಪ್ಪ. 14 ಲೋಕಗಳು ಅಷ್ಟೇ ಅಲ್ಲ ಅನಂತ ಬ್ರಹ್ಮಾಂಡಗಳನ್ನು ಉದರದಾಗ ಇಟ್ಕೊಂಡವ ನನ್ನ ಕಟ್ಟ ನೀ ಕೈ ಬಿಟ್ಟಿ ಅಂದ್ರೆ ನನ್ನ ಪರಿಸ್ಥಿತಿ ಏನಕ್ಕೆ ವಿಚಾರ ಮಾಡಿ ಇವತ್ತ ಕೋಪ ಮಾಡ ಅಂತ ಅನ್ನಪೇಕ್ಷಣೆ ಶ್ರುತಿ ಉದಾಸೀನ ಗತಾವ್ಯತ ಸರ್ವಾರಂಭ ಪರಿತ್ಯಾಗಿ ಯೋ ಮತ್ತ ಸಮಪ್ರಿಯ ಸರ್ವವನ್ನ ಪರಿತ್ಯಾಗ ಮಾಡಿದಂಥ ಧರ್ಮಯೋಗಿ ಅಂಥವರು ಏನೆಲ್ಲೂ ಕೇಳಿದವರು ನಿಷ್ಕಾಮ ಸೇವೆಯನ್ನು ಮಾಡಿದವರು ಕೊಡಾಕ ಬಂದರು ಇಸ್ಕೊಳ್ಳದಂಥವ್ರು ಇವತ್ತ ಪರಮಾತ್ಮನನ್ನ ಕುರಿತ ಕೊಡಬೇಕಂದ್ರೆ ಇದನ್ನು ಕೊಡಪ್ಪ. ಏನು ಧರ್ಮದ ಮೂರ್ತಿಯಲ್ಲಿ ಕೊಡೋದಾಗ ಸಂಪತ್ತು ಪಟ್ಟಿ ಅಂದ್ರೆ ಏನಾಗೈತಿ ಅಂತಂಥವು ಏನೇನು ಆಗಿ ಹೋಗ್ಯಾರ. ಸಂಪತ್ತು ಬೇಡದವರು ಎಂಥವ್ರು ನಾಶ ಆಗ್ಯಾರು. ಹೋಗಾಗ ಒಂದು ಕೌಳಿಸಿದ ಕೊಯ್ಲಂಗಾಗೈತೆ. ಆಯುಷ್ ಬೇಡಿದ್ರು, ಸಂಪತ್ತು ಬೇಡಿದ್ರು, ಏನೆಲ್ಲ ಬೇಡಿದ್ರು, ವರ ಬೇಡಿದ್ರು. ನಮ್ಮ ಕೈಯಾಗ ಏನು ಕೇಳಿದ್ರು ಉಗ್ರವಾಗಿರ್ತಕ್ಕಂಥ ವರ ಕೇಳಿ ತಮ್ಮ ಕೈಯನ್ನು ಹಸ್ತವನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಭಸ್ಮ ಹೋದವರು ಅದಾರು ಬೇಡಿದವರು. ಬೇಡುವವರು ಭಿಕಾರಿಗಳನ್ನ ಭಿಕಾರಿ ಅಲ್ಲ, ಜಗದಂಗ ಜಗತ್ಪೂಜವಾಗಿರ್ತಕ್ಕಂಥ ಗೋಪಮಾರಾದರು ನಿಷ್ಕಾಮ ಕರ್ಮಯೋಗಿಗಳು. ಏನೇನು ಬೇಡಿದವರು ಹಿಂದೆ ಬೇಡ್ತಾರೆ ಯಾರಿಗಾಗಿ? ಎಲ್ಲದೂ ಲೋಕದಲ್ಲಿರ್ತಕ್ಕಂಥ ನರ ಮಾನವರಿಗಾಗಿ, ತಮಗಾಗಿ ಅಲ್ಲ, ನಮ್ಮ ಉದ್ಧಾರಕ್ಕಾಗಿ. ನಮ್ಮ ಉದ್ಧಾರಕ್ಕಾಗಿ ನೋಡು ಮೋಜ ಸೋಡಾವೆ ದಾತಾರ ಕರ್ಮ ಪಾಸ್ವಾಮಿ ಕರಸಿ ಹಂಗಿ ಕಾರ್ ನಾನು ನಿಮಗೆ ಹೆಂಗೆ ಬಾರ್ಲಾಗ್ತದೆ ಎಷ್ಟೋ ಲೋಕದಲ್ಲಿ ಉದಾಹರಣೆಗೆ ನಾವು ಮತ್ತೆ ಎಲ್ಲ ಸಂರಕ್ಷಣೆ ಮಾಡ್ತೀವಿ. ಕೃಪಾದೃಷ್ಟಿಯಿಂದ ನೋಡಿದಾಗ ಅವ್ರು ಹೊಟ್ಟೆ ತುಂಬತೈತಿ, ಮತ್ತು ಕೃಪಾದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ಏನೇನು ಆಗ್ತೈತಿ. ಎಂಥವ್ರನ್ನ ಬರೀ ಜಾಟ ಮಾಡುವಾಗ ದೃಷ್ಟಿಯಿಂದ ನೋಡಿ ಕೇಸಿಲ್ಲ ಅವ್ರು ಅಲ್ಲಿ ಯಾವ ಬರ್ತೇವೆ ಹೇಗೆ ಬರ್ತೀವಿ ಎಷ್ಟೇ ತನ ಗೊತ್ತಿಲ್ಲ ಅಂತ ವಿಷಯ.
ಕಡಿಗಟ್ಟಲೆ ನಾವು ಬರೀ ದೃಷ್ಟಿ ನೋಟದಿಂದ ಹಸಿವೆಯನ್ನು ಹಿಂಗಿಸಿದಂಥ ಅಖಿಲಾಂತಕೋಟಿ ಬ್ರಹ್ಮಾಂಡ ನಾಯಕರನ್ನು ಕುರಿತ ಇವತ್ತು ಕೇಳ್ತಾ ಇದ್ದಾರೆ. ಆ ಯಾವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಯಾವ ಪರಮಾತ್ಮನನ್ನು ಸ್ಮರಣ ಮಾಡ್ಕೊಂಡು ಪರಮಾತ್ಮನ ಸ್ಮರಣ ಮಾಡ್ಕೊಂಡು ಕಾರ್ಯಕ್ರಮ ಹೇಳಿ दूसरी चरण संकांक्ष त्यांचे कृपाला सदैव विस्तार बाबाजी सद्गुरु दास तुका ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಪ್ರಭು ಪಾಂಡುರಂಗನ ಪಾದಾರವಿಂದಗಳಲ್ಲಿ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ತದನಂತರ ವಾಮ ಭಾಗದಲ್ಲಿ ಶೋಭಾಯಮಾನವಾಗಿ ಶೋಭಿಸತಕ್ಕಂಥ ಲಕ್ಷ್ಮೀ ಅವತಾರಿಯಾಗಿರ್ತಕ್ಕಂಥ ಮಾತೋಸ್ತ್ರೀ ರುಕ್ಮಿ ಮಾತನ ಪಾದಕ್ಕೂ ಕೂಡ ಅನೇಕ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಗುರು ಮಾತೆಯರಾದ ಅಮ್ಮನ ಅವರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಗುರುವರಾಗಿರ್ತಕ್ಕಂಥ ಶಾಂತಮೂರ್ತಿ ಶಾಂತದ ಒಂದು ಮೂರ್ತಿ ನನ್ನ ಗುರುವರು ಸಣ್ಣ ಗುರು ಅಂತ ಹೋಗ್ತಾರೆ. ಶಾಂತಿಯ ಸಾಗರರಾಗಿರ್ತಕ್ಕಂಥ ಅವರ ಮುಖಚಿಹ್ನವನ್ನು ನೋಡಿದ ಕ್ಷಣಕ್ಕ ಅವರಲ್ಲಿರ್ತಕ್ಕಂಥ ಒಂದು ಉದಾರ ಗುಣ, ಅವರ ದೃಷ್ಟಿ, ಅವರ ನೋಟ, ಆವಿ ಹೇಗ ತನ್ನ ಮಕ್ಕಳನ್ನ ದೃಷ್ಟಿ ನೋಟದಿಂದ ಉದ್ಧಾರ ಮಾಡಿ ಸಂರಕ್ಷಣೆ ಮಾಡ್ತಾರೆ. ಹಾಗ ಈ ಯಾವ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನ ಉದ್ಧಾರ ಮಾಡುವಗೋಸ್ಕರವಾಗಿ ಪಂಡರಪುರ ಕ್ಷೇತ್ರವನ್ನೇ ಮರೆತು ಇದೇ ಒಂದು ಬಾಗಲಕೋಟೆ ಜಿಲ್ಲೆಯನ್ನ ನಮ್ಮ ಪಂಡರಿ ಅಂತ ಭಾವನೆಯಿಂದ ಅಮ್ಮ ಎಂಥ ಒಂದು ಯೋಗ್ಯತೆ ಅವರ ಒಂದು ನುಡಿ ಆಚಾರ ವಿಚಾರ ಅವರಲ್ಲಿರ್ತಕ್ಕಂಥ ಹಿತ ಉಪದೇಶ ಕೇಳಿದರ ಮನುಷ್ಯ ಉದ್ಧಾರ ನೋಡಿ ಉದ್ಧಾರ ಮಾಡುವಂಥ ಶಕ್ತಿ ಐತಿ. ವಚನದಿಂದ ಮಾತಾಡಿ ಉದ್ಧಾರ ಮಾಡುವಂಥ ಸಮರ್ಥ ತಾಯಿಯಲ್ಲಿ ಒಮ್ಮನಲ್ಲಿಯೂ ಮತ್ತು ಗುರುವರಲ್ಲಿ ಒಬ್ಬರಲ್ಲಿ ಅವರನ್ನು ಮುಗಲಿಕ್ಕೆ ಸಹಸ್ರ ತಾಯಿಗೆ ಉಳ್ಳಂಥ ಆದಿಶೇಷನೂ ಕೂಡ ಗುರುವರ ಮೈ ಎಷ್ಟು ಯೋಗ್ಯತೆ ಐತನು. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯ. ಗುರುವಿನಕ್ಕಿಂತ ಅಧಿಕ ಯಾರೂ ಇಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ದೇವ
ಪರಬ್ರಹ್ಮನ ಅವತಾರ ಆಗಿರ್ತಕ್ಕಂಥವ್ರು ಗುರುಗಳು ಯಾಕೆ ಮಾತ್ರ ಸಾದಾ ಒಂದು ನಿಮಗೆ ತಿಳುವಳಿಕೆ ಮಾತು ಸಾದಾ ಅಷ್ಟೇ. ಆಕಳ ಮತ್ತು ಒಂದು ಕರು, ಆಕಳ ಕರು ಮತ್ತು ಆಕಳ ಗುಡ್ಡದಲ್ಲಿ ಆಕಳ ಮೇಯ್ತಾ ಇದ್ರು. ಹಾಗೆ ಹಿತ್ತಲದಲ್ಲಿ ಕಟ್ಟಿದಂತ ಕರುವಿನ ಮೇಲೆ ಅತಿಯಾಗಿ ಪ್ರೇಮದಿಂದ ತಾನು ಮೇಯುವುದನ್ನು ಮರೆತು ಮಾಂದು ಓಡಿ ಹಾಗೆ ಹೊರತು ತಮ್ಮ ಕ್ಷೇತ್ರವನ್ನ ಮರೆತು ಬಾಗಲಕೋಟೆ ಜಿಲ್ಲೆಯ ಶಿಷ್ಯರ ಮೇಲೆ ಆಯಾವ ತಾಯಿಯವರು ಬೆಳಗಾವಿ ಜಿಲ್ಲಾಧಿಕಾರಿ ಕರ್ನಾಟಕ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ. ಅದು ಕರ್ನಾಟಕದಾಗ ಅಷ್ಟು ಪ್ರೇಮ ಐತಿ, ಆದ್ರೆ ಈ ಅತಿಯಾದ ಪ್ರೇಮ ಬಾಗಲಕೋಟೆ ಜಿಲ್ಲೆ. ಅಂತ ಒಂದು ತಾಯಂದಿರು ಮತ್ತು ಗುರುವರಿಯರ ಮಧ್ಯದಲ್ಲಿ ಇವೆರಡೂ ಕ್ಷೇತ್ರದಲ್ಲಿ ನಿತ್ಯದಲ್ಲಿ ಗಣೇಶ್ವರಿ ಪಾರಾಯಣ ನಾಮಸ್ಮರಣೆ ಅಂತ ಬಂದೈತಿ. ಇವತ್ತಿನ ದಿನ ನಾಳಿನ ಮುಕ್ತಾಯ ಸಮಾರಂಭ. ಇವತ್ತ ಮಾಗಣಿ ಪರ್ವ. ಧರ್ಮದ ಮೂರ್ತಿಯನ್ನು ಕುರಿತು ಉಪಮಾನಾದರು ಕೇಳಿ. ಧರ್ಮದ ಮೂರ್ತಿ ಯಾವ ಎದಕ್ಕಾಗಿ ಮೂರ್ತಿ ಧರ್ಮದ ಹೆಸರು? ಧರ್ಮಾಚ ಅವತಾರ, ಧರ್ಮ ರಕ್ಷಾವಯ ಅವತಾರ. ಭಗವಂತನ ಅವತಾರ ಅದಕ್ಕೆ ಹೆಸರಲ್ಲ, ಧರ್ಮ ರಕ್ಷಾವಯ ಅವತಾರ. ಅವತಾರ ನಿರಾಕಾರವಾಗಿರ್ತಕ್ಕಂಥ ವಸ್ತು ಆಕಾರಕ್ಕೆ ಬಂದ. ಇಲ್ಲಿ ಎದಕ್ಕೆ ಬಂದ್ರಿ? ರೂಪ ಲಾವಣ್ಯ ತಗೊಂಡು ಬಂದ, ಆಕಾರಕ್ಕೆ ಬಂದ. ಯಾಕ ನಿರ್ಗುಣ ನಿರ್ಲಿಪ್ತ. ವೇದಕ್ಕೂ ಕೂಡ ದಲಿತರಂತವ, ಶಾಸ್ತ್ರಕ್ಕೂ ತಿಳಿಯಲಾರಂತವ. ವೇದ ಶಾಸ್ತ್ರಕ್ಕೆ ತಿಳಿಯದಂತವ ಕೇವಲ ಒಂದು ಭಕ್ತರ ಅಧೀನರಾಗಿ ಭಕ್ತರ ಸಲುವಾಗಿ ಈ ಯಾವ ಭೂಮಂಡಲಕ್ಕೆ ಯಾವ್ಯಾವ ಅವತಾರ? ಅನೇಕ ರಾಶಿಗಟ್ಟಲೆ ಅವತಾರ. ಭಗವಂತನ ಅವತಾರ ಎಷ್ಟು ತಿಳಿದ? ರಾಶಿಗಟ್ಟಲೆ ಅವತಾರಾಚಾರ ರಾಶಿ. ರಾಶಿಗಟ್ಟಲೆ ಅವತಾರ. ರಾಶಿ ಅಂದ್ರೆ ಗೊತ್ತಿಲ್ಲ, ರಾಶನ ಮಾಡೋದು ಗೊತ್ತಿಲ್ಲ, ಕಣ ಮಾಡೋದು ಗೊತ್ತಿಲ್ಲ, ಬಿತ್ತೋದು ಗೊತ್ತಿಲ್ಲ, ಎಣ್ಣೆ ಹೊಡೆದು ಗೊತ್ತಿಲ್ಲ, ಏನೂ ಇಲ್ಲ. ಹಾಗೆ ಯಾರು
ರಾಶಿ ಮಾಡ್ತಿದ್ರು, ಮೇಟಿಗೆ ಓದ್ತಿದ್ರು. ಆ ರಾಶಿ ಇಷ್ಟ ಅಂತ ಪ್ರಮಾಣ ಮಾಡ್ಲಿಕ್ಕೆ ಬರಂಗಿಲ್ಲ, ಎಣಸಕ್ಕೆ ಬರ್ತಿದ್ದೀವಿ. ಚೀಲ ತುಂಬಿದಾಗ ಅಲ್ಲಿ ಎಷ್ಟು ಚೀಲ ಆಗ್ತದೆ ಓದಿತ್ತು. ಆದ್ರೆ ಚೀಲದಾಗ ಎಷ್ಟು ಕಾಲ ನಾವು ಎಣಸಕ್ಕೆ ಬರುತ್ತೆ. ಒಂದು ಹತ್ತಿ ಮರ ಐತಿ, ಹತ್ತಿ ಮರ ಕಾಯಿ ಎಷ್ಟು ನಾವು ಎಣಸಕ್ಕೆ ಬರಂಗಿಲ್ಲ, ಕಾಯಿ ಎಣ್ಸಕ್ಕೂ ಬರಂಗಿಲ್ಲ. ಕಾಯಿ ಒಳಗೆ ಬೀಜ, ಆ ಬೀಜನೂ ಎಣ್ಸಕ್ಕೆ ಬರಂಗಿಲ್ಲ. ಹಂಗ ಅಪಾರವಾಗಿರ್ತಕ್ಕಂಥ ಪರಮಾತ್ಮ ಭಕ್ತರ ಅಧೀನರಾಗಿ ಈ ಭೂಮಂಡಲದಲ್ಲಿ ಮನುಷ್ಯನಾಗಿ ಅವತಾರಕ್ಕೆ ಬಂದ. ಒಂದೊಂದು ಅವತಾರವನ್ನು ಪಕ್ಷಿ ಆಗಿ ಬಂದ, ಪ್ರಾಣಿ ಆಗಿ ಬಂದಾನ, ಜಲಚರ ಪ್ರಾಣಿಗಳಾಗಿ ಏನೆಲ್ಲ ಆಗ್ಯಾವ. ಅದರ 10ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅವನಿಗೆ ಊಟ ಲಕ್ಷಣಗಳನ್ನು ಹೇಳ ಎಲ್ಲ. ನಾ ಯಾವ್ಯಾವ ಪ್ರಾಣಿಗಳೆಲ್ಲ ಸಂಕ್ಷಿಪ್ತ ಬೇಡ. ಜಲಚರ ಪ್ರಾಣಿಗಳಲ್ಲಿ ಮನುಷ್ಯನೆಲ್ಲ ಮಸಾಲೆ ಗಿಡಗಳಲ್ಲಿ ರಕ್ಷಣ ಯಾವುದು ಆಯುರ್ವೇದ ಆಯು ನಾನು, ದೇವತೆಗಳಲ್ಲಿ ಇದ್ರೆ ನಾನು, ಹಿಂಗೆ ಎಲ್ಲರೂ ಹೇಳಾನು. ಅಂತ ರಾಶಿ ರಾಶಿಯಾಗಿರ್ತಕ್ಕಂಥ ಪರಮಾತ್ಮ ಈ ಯಾವ ಭೂಮಂಡಲದಲ್ಲಿ ನಮಗೆ ಬೇಕಾದಷ್ಟು ತತ್ವ ಎಲ್ಲ ರಾಶಿ ತಗೊಂಡ್ರೆ ಟೈಮ್ ಎಲ್ಲ ಅಮ್ಮ ಅದೇನಾದ್ರು ಮಾಡಲು ಪಾಂಡುರಂಗಾಪುರ ನಮನ ಅಂತಕ್ಕಂಥದ್ದು ಸರಿಸಿದು, ತಾಯಂದಿರು ಸರಿಸಿದು. ಈ ಯಾವ ಭಕ್ತ ಮಂಡಳಿಗೆ ತಾಳ್ಕರಿಯೊಳಗ ಇಲ್ಲಿ ಕುಂತಾಗ ತಾಯಂದಿರಿಗೆ ನಮ್ಮ ಸ್ಮರಣ ಆಗಿ ನಮನ ಸಲ್ಲಿಸಿದ್ರು. ಇಲ್ಲಿರ್ತಕ್ಕಂಥ ಯಾವತ್ತೂ ಸಾಧಕರಾಗಿರ್ತಕ್ಕಂಥ ವಾರ್ಖಂಡ ಮಂಡಳಿಯವರಿಗೂ ಭಕ್ತರಾಗಿರ್ತಕ್ಕಂಥ ಭಕ್ತ ಮಂಡಳಿಯವರು ಎರಡೂ ಗ್ರಾಮದ ಎರಡೂ ಕ್ಷೇತ್ರದ ಮಹಾಪತಿಪದ ಶಿರೋಮಣಿಗಳಾಗಿರ್ತಕ್ಕಂಥ ತಾಯಂದರ ಪಾದಕ್ಕೂ ಮತ್ತು ಮಕ್ಕಳ ಪಾದಕ್ಕೂ ಕೂಡ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಯಾವ ವಾಣಿ ಅಂತಕ್ಕಂಥದ್ದು ಅವತಾರ ಅಂತಕ್ಕಂಥದ್ದು ಎಷ್ಟು ಅವತಾರ ಎದಕ್ಕೆ ಬಂದು ಏನು ಮಾಡಿದ್ರು, ಯಾವ್ಯಾವ ಅವತಾರ ಯಾವ್ಯಾವ ಕಾರ್ಯ ಮಾಡಿದ್ರು ಅಂತಕ್ಕಂಥದ್ದನ್ನ ಅಷ್ಟು ವಿಚಾರ ಮಾಡಿ ನಮಗೆ ಬೇಕಾದಂಥ ಅವತಾರ ತಗೊಂಡು ಅಮ್ಮ ಅವ್ರೇನು ಮಾಡೋದು ನಮ್ಮದು ಅಂತ ಏನು ಮಾಡು ಪಂಢರಪುರಿಂದ ಬರುವುದನ್ನ ಕ್ರಿಯೇಟ್ ಆಯಿತು. ಪಂಢರಪುರಿಂದ ಬರುವುದ ಅದಕ್ಕೆ ಕ್ಷಮಾಕರ ನಾವೆಲ್ಲರೂ ನಮಗೆ ಕ್ಷಮ ಅಮ್ಮ 9ನೇ ಟೈಮ್ ಕರೆಕ್ಟ್ 9ಕ್ಕೆ ಬದಲೇ ತೆಗೆದುಕೊಂಡ್ರೆ 9ವರೆಗೆ ಆಯ್ತು ಮಾಡೋದು ಖರೆ. ಅದರ ಪ್ರಕಾರ ಯಥಾಮತಿ ಯಥಾಸ್ಥಿತಿವರೆಗೆ ಆ ವಿಷಯಕ್ಕೆ ಟೈಮು ಅನುಗುಣವಾಗುವಂಗ ವಿಷಯ ಅಂತಕ್ಕಂಥ ಹೋಗ ನಾವು ಟೈಮಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ. ಈ ಯಾವ ಅವತಾರಗಳ ರಾಶಿಗಟ್ಟಲೆ ಅವತಾರ ಇದ್ರೂ ಕೂಡ ಭಗವಂತ ಈ ಭೂಮಂಡಲದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಅವತಾರ. ಅದಕ್ಕೆ ಭಕ್ತ ದಾನಿಗಳನ್ನು ಮಾಡುವಂಥ ದಾನ ಸೂರ್ಯ ಆಗುತ್ತೆ. ಬಲಿಚಕ್ರವರ್ತಿ ಅಂತಕ್ಕಂಥವ ಏನು ಮಾಡ್ತಿದ್ದ, ದಾನವನ್ನು ಮಾಡಿ ಅತಿಯಾದ ದಾನ ಸೂರ ಅಂತೇಳಿ ಹೆಮ್ಮೆ ಅಂತಕ್ಕಂಥ ಯಾವುದೋ ಒಂದು ಮನುಷ್ಯನಲ್ಲಿ ಏನು ಬರ್ತದೆ ಅಂತ ಕೇಳಿದ್ರೆ ಅತಿಯಾದ ಎಲ್ಲಕ್ಕಿಂತ ಮೊದಲ ಮದ ಅದ. ಮದ ಭಾಳ ಕಷ್ಟ. ಇದನ್ನು ನಾಶ ಮಾಡೋಕೆ ಅದರ ಮೂಲಕ ಈ ವಸ್ತು ಏನೈತಿ ಇದನ್ನು ನಾಶ ಮಾಡಬೇಕಾದ್ರೆ ಯಾವ ವಿಷಾಣು ಬೇಕಾಗಿಲ್ಲ, ಯಾವ ರೋಗ ಮೂಲಕ ಇಲ್ಲ. ಆ ರೋಗ ಹುಟ್ಟುದ ಆ ಮದದಿಂದ ಹುಟ್ಟುದ. ಮದ ನಮ್ಮಲ್ಲಿ ಬಂದ ಕೂಡಲೇ ಒಂದೊಂದು ರೋಗ ಅಂಟ್ಕೊತಾವ. ಹಂಗೆ ಭಾಳ ಮಾಡಿ 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 ದಾನ ಮಾಡಿ 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 ನಾ ದಾನ ಸೋಡಿದ್ರು ಏನು ಮಾಡಿದ, ಇದ ಮಗು ಆಗ್ಬೋದು. ವಾಮನ ರೂಪವನ್ನು ಧಾರಣ ಮಾಡ್ಕೊಂಡು ವಾಮನ ರೂಪ ಧಾರಣ ಮಾಡ್ಕೊಂಡು ಬಂದ ಏನು ಕೇಳಿದ, ದಾನ ಮಾಡಕತ್ತಿದ್ರ, ಎಲ್ಲರೂ ಕೇಳ್ತಿದ್ರು, ಸಂಪತ್ತು ಕೇಳ್ತಿದ್ರ, ಜ್ವರ ಕೇಳ್ತಿದ್ರ, ಗೋಧಿ ಕೇಳ್ತಿದ್ರ, ಮತ್ತು ಭೂಮಿ ಕೂಡ ಭೂಮಿ ದಾನದಾಗ ಎಷ್ಟು ದಾನದವ್ರು ಅಂತ ಕೇಳಿದ್ರ ಅನ್ನದಾನ ಮೇಲವಾಗಿರ್ತಕ್ಕಂಥ ಶ್ರೇಷ್ಠವಾದ ದಾನ. ಹೌದು, ವಸ್ತ್ರದಾನ, ಅನ್ನದಾನ, ವಸ್ತ್ರದಾನ, ಭೂದಾನ ಮತ್ತು ಎಲ್ಲಿ ಕನ್ಯಾದಾನ, ಜ್ಞಾನದಾನ, ವಿದ್ಯಾದಾನ ಎಲ್ಲದಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಮಹಾರಾಜರಲ್ಲಿರ್ತಕ್ಕಂಥ ಶಾಂತಿ ಸಮಾಧಾನ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶಾಂತಿ.
ಆ ಶಾಂತಿ ಸಮಾಧಾನ ಸಿಗುವುದಕ್ಕಾಗಿ ಪರಮಾರ್ಥದ ಒಂದು ಮಾರ್ಗ ನಮ್ಮ ಅಮ್ಮ ಹಾಕೊಂಡ ಎಲ್ಲರಿಗೂ ಶಾಂತಿ ಪ್ರಾಪ್ತ, ಎಲ್ಲರಿಗೂ ಸುಖ ನೋಡಿ. ಇಂದಿನ ಐಕ ಮಾಸದಲ್ಲಿ ಯಾವ ಕ್ಷೇತ್ರವಾಗಿರ್ತಕ್ಕಂಥ ಕುಂಕುಮಾರಾಧನ ಸ್ಥಾನ ಭಾರಿ ಪರ್ವತದಲ್ಲಿ ಐಕ ಮಾಸದ ನಿಮಿತ್ತವಾಗಿ ಓದಿನ ಪಾರಾಯಣ ಅಂತಕ್ಕಂಥದ್ದು 9 ದಿನ ಪಾರಾಯಣ ಅಂತಕ್ಕಂಥದ್ದು ಸಾಮೂಹಿಕವಾಗಿ ಎಲ್ಲ ಕರ್ನಾಟಕದ ಬಂಧುಗಳನ್ನ ಮಹಾರಾಷ್ಟ್ರದ ವಿದ್ವಾಂಸರನ್ನ ಉಳಿಸಿ ಪಾರಾಯಣ ಅಂತಕ್ಕಂಥದ್ದು ಮಾಡಿ ಈಗಿನ ಕರ್ನಾಟಕ ಬಂಧುಗಳನ್ನ ಉಳಿಸಿ ಒಳ್ಳೆಯ ಕ್ಷೇತ್ರವಾಗಿರ್ತಕ್ಕಂಥದ್ದು ಆ ಕ್ಷೇತ್ರ ಧರ್ಮದ ಅವತಾರ ಇವತ್ತು ತಗೊಂಡಿಲ್ಲ, ಅದೇ ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ ಅಂತ ಸ್ಥಳ ಧರ್ಮದ ಸ್ಥಳ. ನಾಳೆ ಈಗ ಮಾಸದ ನಿಮಿತ್ತವಾಗಿ ಆಯ್ಕೊಂಡಂಥ ಸ್ಥಳ ಅಂತದ್ದು ಧರ್ಮಸ್ಥಳ. ಇವತ್ತ ಕೀರ್ತನ ತಗೊಂಡಂಥದ್ದು ಧರ್ಮಾಚೇತೋ ಮೂರ್ತಿ ಪಾಪ ಪುಣ್ಯ ಅಂತ ಒಂದು ಪುಣ್ಯವನ್ನೇ ಮಾಡಬೇಕು, ಧರ್ಮವಂತರಾಗಬೇಕಂತ ಧ್ಯಾನವನ್ನು ಮಾಡಲಿಕ್ಕೆ ಎಲ್ಲರಿಗೂ ಏನೇನು ಬೇಕು ಎಲ್ಲರಿಗೂ ಕೊಟ್ಕೊಟ್ಟು ಹೋದ. ಕಲಿಕೆ ಏನು ಮಾಡಿದ, ಇನ್ನೊಂದು ಸ್ವಲ್ಪ ಇತ್ತು ಅವನಲ್ಲಿ ಸಂಪರ್ಕ. ಈ ಸಂಪರ್ಕ ಆಗಿ ಮಾಡುತ್ತಿದ್ದ ಮೊದಲ ಇವನು ಪರೀಕ್ಷೆ ಮಾಡುವ ಸೇರಿ ಒಂದು ಭಗವಂತ ಸಣ್ಣ ಬಾಲಕನಾಗಿ ವಾಮನ ರೂಪವನ್ನು ಧಾರಣ ಮಾಡಿಕೊಂಡು ಬಂದ. ಕೇಳಿದ ದೇವರಿಗೆ ಲಕ್ಷ ಕೊಡಿ, ಎಲ್ಲರೂ ನಾವು ಏನು ಕೊಟ್ಟಿಲ್ಲ ಮೊದಲ ಅದನ್ನ ಕೊಟ್ಟು ಈಗ ನಮಗ ಹಿಂಗೇನು ಕೊಟ್ಟಿವು ಆ ಕೊಟ್ಟ ಫಲನ ಪೂರ್ವ ಪುಣ್ಯ ಆಶೆ ಆಶೆಲ ಪದವಿ ತೋಚಿವಾರ ಕರಿಕೊಂಡಿದೆ. ಪುಣ್ಯದ ಫಲ ಐತೆ ನಾವು ವಾರ್ಕರಿ ಆಗಿವು, ಜ್ಞಾನೇಶ್ವರಿ ಕಂತು ಹೋಗ್ಲಿಕ್ಕಿತ್ತು. ವಾರ್ಕರಿ ಇರ್ಲಿಕ್ಕೂ ಕೂಡ ನಿಮ್ಮಲ್ಲಿ ಅಂತ ಒಂದು ಶಕ್ತಿ ಸಾಮರ್ಥ್ಯ ಪುಣ್ಯದ ಸಾಮರ್ಥ್ಯ ಐತೆ. ಇವಾಗ ವಾಚಕರಾಗಿ ಎಲ್ಲ ತಾಯಂದಿರು ಮಕ್ಕಳು ಮತ್ತು ಯಾವ ಸಂತ ಮಂತರು ಶರಣರು ಎಲ್ಲರೂ ಕೊಟ್ಟು ವಾಚಕ ಮಾಡಬೇಕು. ಇದಕ್ಕೆ 3 ಪುಣ್ಯದ ಪಟ್ಟು ನಿಮ್ಮೊಂದು ಸಣ್ಣ ಉದಾಹರಣೆ. ಕಡವ ಕೊಟ್ಟರೆ ಮಲ್ಲವ ರಾಶಿ ಕೊಟ್ಟ. ಹೌದು ಹೇಳಿ, ಕಡವ ಈಗ ಮಾಡಕ್ಕೆ ಬರಂಗಿಲ್ಲ. ಆಗಿನ ಕಾಯಂದ್ರೆ ಕಡವ ಮಾಡ್ತಿದ್ರು. ಕಲ್ಲವ ಏನು ಮಾಡಿದ್ರು, ಕಡವ ಮಾಡಿದ್ರಿ ಒಗ್ಗರಣೆ ಹಾಕಿ ಬೇಕಾಗುವಂಥ ವ್ಯವಸ್ಥೆ ಮಾಡಿ ಬಿಸಿ ಮಾಡಿ ಇನ್ನು ಎಲ್ಲರಿಗೆ ಕೊಟ್ಟು ತಾನು ತಿನ್ಬೇಕು ಅಂದು ಮಾಡೋದು ನೆನಪ. ಅಲ್ಲ ಭಾಳ ಹೇಳ್ತಿ, ನಾವೊಂದು ಮನೆಯಾಗ ಆಯ್ತು ಒಂದು ಮನೆಯಾಗ ಇವು ವಾದಿಸ್ರಿಗೆ ಐತಿ. ಮತ್ತು ನಾ ಏನು ಮಾಡಿದ್ರು ಆಯ್ತು ಬಿಟ್ಟು ತಿಂದಿಲ್ಲ. ಕಡುವ ಕೊಡಂಗೆ ಹಿಡಿದು ಇನ್ನು ಅತಿಯಾಸ ನನಗಸ್ಕೊಂಡು ಹುಡುಕೊಂಡು ತಿರುಗಿ ಹಾಕೊಂಡು ಹೋಗಿ ಕಲ್ಲವ ಮಲ್ಲವ ಏನು ಕೊಟ್ಟು ಕಡುವ 4 ಜನ ಹೋತು. ಮಲ್ಲಕ್ಕ ಏನು ಮಾಡಿದ್ದು, ದ್ವಾಸಿ ಮಾಡಿದ್ದು ಕಲ್ಲಪ್ಪ. ಹಂಗೆ ಆ ಕಲ್ಲವ ಮಲ್ಲವ ಗೆಳತಿ ಹಂಗಲ್ಲ ಏನು ಕೊಟ್ಟು ಏನು ಇಸ್ಕೊಂಡ್ರ ನಾವು ಭಕ್ತರು ಮತ್ತು ದೇವರು ಇಬ್ಬರು ಗೆಳೆಯರು. ಭಕ್ತರನ್ನ ಬಿಟ್ಟು ದೇವರಿಲ್ಲ, ದೇವರನ್ನ ಬಿಟ್ಟು ಭಕ್ತರಿಲ್ಲ. ದೇವರ ಭಕ್ತರ ಮೇಲೆ ಎಷ್ಟು ಪ್ರೇಮ ನಾನು ಅಂತ ಕೇಳಿದ್ರೆ, ತಾಯಿ ಮಗುವಿನ ಮೇಲೆ ಎಷ್ಟು ಪ್ರೇಮ ನಾನು ಅಷ್ಟೇ ಪ್ರೇಮ ದೇವರ ಭಕ್ತರ ಮೇಲೆ ನಾವು ಭಕ್ತರ ಮೇಲೆ. ಒಂದು ಕೋಳಿ ಮರಿ ಇಟ್ಟಿರ್ತೈತಿ, ಆ ಕೋಳಿ ಮರಿನ ತಾಯಿ ಮರಿ ಬುಡಕ್ಕಿಟ್ಟು ಸಂರಕ್ಷಣೆ ಮಾಡ್ತಾರೆ. ಈ ತಾಯಿಯಂದರು ಇಷ್ಟಿದ್ದು ಇರುವಾಳ ಮಾಡಿಸಿಂದ ಅದ್ರ ಕೈ ಕಪಾಲ ಕೊಡಿಸ್ಬೋದೇನು ಹೊಲಿಸ್ಕೋ ಪರಿಸ್ಥಿತಿ ನಮಗೆ ಈಗಿನ ಕಾಲ ಅಂತ ಮಕ್ಕಳು. ಆಯಾಮ ತಾಯಿಯಂಥ ವಾಸ್ತವ್ಯ ಮತ್ತು ಉಪ್ಪಿನಂಥ ರುಚಿ ಇನ್ಯಾವ ವಸ್ತು ಅಂತ ಒಂದು ತಾಯಿ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೇಮ, ನಮ್ಮ ಮೇಲೆ ಇರ್ತಕ್ಕಂಥ ವಾಸ್ತವ್ಯ ಎಷ್ಟು ಕರ್ನಾಟಕದ ಮಕ್ಕಳೆಲ್ಲರೂ ನನ್ನವರು ಕರ್ನಾಟಕ ಅಮ್ಮವರು ಬರ್ತಾರೆ. ನಮ್ಮ ಮೇಲೆ ಎಷ್ಟು ಸ್ಥಿತಿ ಅಂತ ಒಂದು ಪ್ರೇಮ ನಮ್ಮ ಬಂಗಾರದ ವಸ್ತುವನ್ನು ಮಾಡ್ಕೋತಾರೆ, ಅನೇಕ ವಸ್ತುವನ್ನು ಮಾಡ್ಕೋತಾರೆ. ಆದರೆ ಬಂಗಾರವನ್ನು ಹಾಕ್ಪಟ್ಟು ವಸ್ತು ಇಲ್ಲ ನಮ್ಮ ಕೊಲಾಗ ಕಿವ್ಯಾಗ ಏನೇನು ಅದಾವ. ಆದರೆ ಎಲ್ಲ ಬಂಗಾರ. ಹೌದು, ಹಂಗೆ ದೇವರನ್ನು ಬಿಟ್ಟ ಭಕ್ತರಿಲ್ಲ, ಭಕ್ತರನ್ನು ಬಿಟ್ಟ ದೇವರಿಲ್ಲ. ಅದಕ್ಕಾಗಿ ಏನೇ ದೇವರನ್ನು ಕುರಿತು ಸುಕೋಪಮಾನವನ್ನು ಕೇಳಿಕೊಂಡಿದ್ರು. ಅದೇ ಪ್ರಕಾರ ದೇವರೇನು ಮಾಡಲ್ಲ, ಭಕ್ತರ ಪರೀಕ್ಷೆಗಾಗಿ
ದೇವರ ಏನು ಮಾಡಲ್ಲ, ಭಕ್ತರ ಪರೀಕ್ಷೆಗಾಗಿ ನೀವು ಈಗ ಮಾಡಾಕತ್ತಾನೆ, ಸ್ಥಿರವಾಗಿ ಏನು ತಿಳಿದ್ರೆ ಭಕ್ತಿ ಪರೀಕ್ಷೆ ಮಾಡಿ. ಈಗ ಒಂದು ಮಣ್ಣಿನ ಕೊಡ ತಗೋಬೇಕಾದ್ರೆ, ಇವತ್ತು ತಂಪಬೇಕಾಗಿದ್ದು ನೀರ ಒಂದು ಮಣ್ಣಿನ ಬಿಂದಿಗೆ ತರಬೇಕಾದ್ರೆ ಹೊರ ನೀರು ಹಾಕಿ ಕಿಸಿಂದ ಸೋರ್ ಕಟ್ಟೋದಿಲ್ಲೋ ಗಟ್ಟಿ ನೋಡ್ಕೊಂಡ್ಬಿಡ್ತೀವಿ. ಹಂಗೆ ಇವ್ರಿಗೂ ಪರೀಕ್ಷೆ ಮಾಡಕ್ಕೆ ಬಂದ ವಾಮನ ಅವತಾರ ತಗೊಂಡು ಬಂದ ದಾನ ಕೇಳಿದ. ದಾನ ಕೇಳೋ ಇಷ್ಟಿಷ್ಟ ಕಾಲ ಅಂತ ನಮಗೂ ಇಷ್ಟಿಷ್ಟ ಕಾಲ ಹಿಂಗೆ ಅವತಾರ ತೊಗೊಂಡು ಬಂದ ಕೂಡಲೇ ಏನು ಮಾಡಿಲ್ಲ, ಏನು ಬೇಕೋ ತಮ್ಮ ನಿನಗಲ್ಲ, ನನಗೊಂದು 3 ಪಾಲು ಭೂಮಿ ಕೊಡ. ಇವ ಎಲ್ಲ ಏನೇನೆಲ್ಲ ಕೊಟ್ಕೊಂಡು ಬಂದಿದ್ದ, ಇಷ್ಟ ಪಾಲ 3 ಪಾಲು ಭೂಮಿಯಿಂದ ಏನಾಗುದು ತಮ್ಮ ಅದು. ಅವ ಹೇಳಿಬಿಡು, ಇವು 3 ಪಾಲು ಅಲ್ಲ, ಓದಿಗಟ್ಟೆ ಪಾಲು ಅಲ್ಲಪ್ಪ, ಕೊಡಗಾಲ ಅವಂಗ ಕೇಳಿ ಕೊಡ್ತೀನಿ ಪ್ರಮಾಣ ಕೊಟ್ಟ ಕೊಡ್ಲಾಕ ಹೋದ. ಒಂದು ಪಾದ ಇಟ್ಟು ಈಗಾದ್ರಿ ಭೂ ಮತ್ತು ಆಕಾಶ ಇಟ್ಟಿಪ್ಪ, ಇನ್ನೊಂದು ಪಾದ ಇಟ್ಟ ಈ ಬ್ರಹ್ಮಾಂಡದ ಆಕಾಶದ ಆಗಿ, ಇನ್ನೊಂದು ಪಾದ ಉಳಿತಿ ಇನ್ನು ಏನು ಮಾಡಬೇಕು ಅಂತ ಕೇಳಿದಾಗ ಅವನು ಶಾಲೆ ಆದ. ಎಲ್ಲ ಕೊಟ್ಟನು, ಏತ ದೇವಿತ ನೇತ ನೆನವಿತ ಏತಿ ಅರ್ಥ ಸತ್ಯ ಕಾಯ ಆಗಿ ನಿಮಿತ್ತ ಅಂತ ತೆರೆ ಆಸೆ ಪ್ರಾಣಿ ಮಾಜೆ ಮಾಡೋದಿಲ್ಲ. ಈಗೆಲ್ಲ ನಂದು ಅಂತೇಳಿ ನಾನು ಏನೇನೋ ಒಂದು ಬರೋದ್ರಿಂದ ಈಗಾಗಲೇ ಭೂಮಿ ಏನೇನೋ ಸಂಪತ್ತನ್ನು ಕೊಡ್ಕೋತಾನೆ. ಇನ್ನು ನಂದು ಏನಲ್ಲ, ಇದೇನೇನು ಅಂದಲ್ಲ ಹೊತ್ತಾಗ ಈ ಸಂಪತ್ತನ್ನು ನಂದಂಗ ಕಟ್ಟಿ ಅದಂತೇಳಿ ಏನು ಮಾಡಿದ, ಅವಂಗ ಮಸ್ತಕವನ್ನು ಕೊಟ್ಟ. ಎಲ್ಲ ಆತ್ಮ ಭಕ್ತಿ ಅಂತಕ್ಕಂಥ ನೋವಿದ ಭಕ್ತಿ ಆತ್ಮ. ಮುಂದಿನ ಅವತಾರ ಯಾವುದು? ವಾಮನ ಅವತಾರ, ಪರಶುರಾಮನ ಅವತಾರ, 6ನೇ ಅವತಾರ ವಾಮನ ಅವತಾರ, 7ನೇ ಅವತಾರ 5ನೇ ಅವತಾರ ವಾಮನ ಅವತಾರ, 6ನೇ ಅವತಾರ ಪರಶುರಾಮ. ಪರಶುರಾಮನ ಅವತಾರವನ್ನು ಧಾರಣ ಮಾಡಿಕೊಂಡು ಭಾಗವತೆಯ ನಾಮವನ್ನು ಪಡೆದುಕೊಂಡು ಎಲ್ಲಿ ಯಾವ ಮುತ್ತೈದೆ ಆಗಿರ್ತಕ್ಕಂಥ ಮಹಾಪತಿವ್ರತ ಶಿರೋಮಣಿ ಆಗಿರ್ತಕ್ಕಂಥ ಎಲ್ಲಮ್ಮ ಮತ್ತು ಜಮದಗ್ನಿ ಅಂತಕ್ಕಂಥ ಈರ್ವ ದಂಪತಿಗಳು, ಒಬ್ಬ ಋಷಿ ಒಬ್ಬ ಪತಿವ್ರತ ಶಿರೋಮಣಿ. ಆ ಈರ್ವ ದಂಪತಿಗಳ ಹೃದಯದಲ್ಲಿ ಅವತಾರ ಧಾರಣ ಮಾಡಿಕೊಂಡು ಭೂಮಂಡಲಕ್ಕೆ ಬಂತು. 3 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಂತ ಎಲ್ಲಮ್ಮ ಆ ಯಾವ ಪರಶುರಾಮನಿಗೆ ಅವತಾರವನ್ನು ಕೊಟ್ಟು ಆ 2 ಮಕ್ಕಳು ತಾಯಿಯ ಸನ್ನಿಧಿಯಲ್ಲಿ ಉಳಿದುಕೊಂಡು ಇವ ಏನು ಮಾಡು ಗುರು ಸನ್ನಿಧಿಯಲ್ಲಿ ಹೋಗಿ ವಿದ್ಯಾ ಅಭ್ಯಾಸವನ್ನು ಮಾಡಿ ವಿಶ್ವಾಮಿತ್ರರ ಸೇವೆಯನ್ನು ಮಾಡಿ ವಿಶ್ವಾಮಿತ್ರರಿಂದ ತನ್ನ ವಿದ್ಯೆ ಕಲಿತು ಅಷ್ಟೇ ಬಿಡಿಲ್ಲ, ಭಗವಂತನ ಸನ್ನಿಧಿಗೆ ಹೋದ. ತಪಸ್ಸೆಯನ್ನು ಆಚರಿಸಿ ಏನು ಮಾಡಿದ, ಪರಮಾತ್ಮನ ಕೈಯಲ್ಲಿರ್ತಕ್ಕಂಥ ತ್ರಿಶೂಲವನ್ನೇ ಪರಶುವಂತೇಳಿ ದಾನವನ್ನವಾಗಿ ಕೊಟ್ಟು, ನಿನಗೆ ಪರಶುರಾಮ ಏನು ಮಾಡು, ಈ ಭೂಮಂಡಲದಲ್ಲಿ ಅತಿಯಾದ ಪಾಪಿಗಳನ್ನ ನಾಶ ಪವಿತ್ರವಾಗಿರ್ತಕ್ಕಂಥ ಸಾಧುನಾಮ ಪವಿತ್ರಾಂ ಸಾಧುನಾಮ ನಾಶಯತೆ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥ. ಏನು ಮಾಡಪ್ಪ, ಪವಿತ್ರ ಜೀವಿಗಳಾದ ಜ್ಞಾನಿಗಳಾದ ಪರಮಾತ್ಮನನ್ನ ಕುರಿತು ನಾಮಸ್ಮರಣೆ ಮಾಡುವಂತ ಮಹಾಪತಿವ್ರತ ಶಿರೋಮಣಿಗಳಾಗಿರ್ತಕ್ಕಂಥವರು ಹೃದಯದಲ್ಲಿ ನಿವಾಸದಲ್ಲಿ ಪ್ರತಿಯೊಂದು ಶಿರೋಮಣಿಗಳನ್ನ ಪುಣ್ಯವಂತರನ್ನ ಧರ್ಮಿಷ್ಠರನ್ನು ಸಂರಕ್ಷಣೆ ಮಾಡುವ ಅಧರ್ಮಿಗಳನ್ನು ನಾಶ ಮಾಡುವಷ್ಟೇ ಪರಮಾತ್ಮನಿಂದ ಹೊರ ಪಡೆದುಕೊಂಡು ಪರಶುರಾಮ ಅವತಾರ ಮಾಡಿಕೊಂಡು ಆ ಯಾವ ಪರಶುರಾಮ ಅವತಾರ ಮಾಡಿಕೊಂಡು ಒಂದು ವಿಶ್ವಾಮಿತ್ರನ ಸನ್ನಿಧಿಗೆ ಹೋಗಿ ಜ್ಞಾನ ಅಭ್ಯಾಸವನ್ನು ಮಾಡಿ ಪರಮಾತ್ಮನನ್ನು ಕುರಿತು ತಪಸ್ವರನ್ನು ಗೈದು ಪಾಶಪಶಾಸ್ತ್ರವನ್ನು ಏನು ತನ್ನ ತ್ರಿಶೂಲವನ್ನು ಏನು ಮಾಡಿದ ಒಡ್ಡನೆಯನ್ನಾಗಿ ತೆಗೆದುಕೊಂಡು ಬಂದ. ಅಷ್ಟಾಗಲೇ ತೆಗೆದುಕೊಂಡು ಬರುವ ಸಮಯದಲ್ಲಿ ಇನ್ನೇನಾಗಿತ್ತು, ಮೊದಲನೇದಾಗಿ ಭಯ ಜಮದಗ್ನಿಯವರು ನಾನು ಋಷಿ, ನೀನು ರಾಜನ ಮಗಳು, ರಾಜ ಅವಸ್ಥಾನದಲ್ಲಿ ಬರುವಂಥ ರಾಜಕುಮಾರಿ, ನಾನೊಬ್ಬ ಸನ್ಯಾಸಿದಾರನ್ನು ಮಾಡಿಕೊಂಡಿರ್ತಕ್ಕಂಥ ಋಷಿ ಮುನಿ.
ನಾನು ಕೂಡ ನಿನ್ನಲ್ಲಿ ರಾಜ್ಯೋತ್ಸವದಲ್ಲಿ ಬೆಳೆದಂತ ಸುಖ ಸಿಗಂಗಿಲ್ಲ, ಬ್ಯಾದಂತ ಕೇಳುವುದಿಲ್ಲ. ಪತಿದೇವ, ಈ ಭೂಮಂಡಲದಲ್ಲಿ ಪತಿವ್ರತೆಯಾಗಿ ನಿನ್ನ ಪಾದ ಸೇವೆಯನ್ನು ಮಾಡಿ ಈ ಭೂಮಂಡಲದಲ್ಲಿ ಭೂಮಿಯನ್ನು ಉದ್ಧಾರ ಮಾಡುವಂತ ಮಗುವಿಗೆ ಜನ್ಮ ಕೊಟ್ಟ. ಅಷ್ಟೇ ಅಲ್ಲ, ಬಂದಂತ ಯಾವ ಪತಿವ್ರತ ಶಿರೋಮಣಿಗಳನ್ನು ಉದ್ಧಾರ ಮಾಡಿ ಮಾರ್ಗದರ್ಶನವನ್ನು ಮಾಡ್ಕೊಂಡು ನಿನ್ನ ಪಾದ ರಾಣಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಆ ಯಾವ ಜಗದಗ್ನಿಯ ವಿಷಯನ ಸತಿಯಾಗಿ ನೆರವೇರ್ತಾ ಇರಬೇಕು. ಅಂಥ ಒಂದು ಮಹಾಪತಿವ್ರತ ಶಿರೋಮಣಿ ಏನು ಮಾಡ್ತಾರೆ, ನಿತ್ಯದಲ್ಲಿಯೂ ಕೂಡ ತನ್ನ ಪತಿಯ ಧರ್ಮದ ಪ್ರಕಾರವಾಗಿ ಧರ್ಮದಿಂದ ಆ ಯಾವ ಮಲಪ್ರವೇಶಿರ್ತಕ್ಕಂಥ ಉಸುಕನ್ನು ಗೋಳೆ ಮಾಡಿ ಏನು ಮಾಡಿದ್ದು, ಕೊಡವನ್ನಾಗಿ ಮಾಡಿ ಬೆಟ್ಟದಲ್ಲಿ ಹರಿಯುವ ಹಾವವನ್ನು ಶಿಂಬೆಯನ್ನಾಗಿ ಮಾಡಿ ತನ್ನ ಪತಿ ಋಷಿ ಮುನಿಗಳ ಪೂಜೆಗಾಗಿ ಮನೆ ನೀರವನ್ನು ಹೊತ್ತು ತರ್ತಾ ಇದ್ರು. ಮನೆ ನೀರನ್ನು ಹೊತ್ತು ತರ್ತಾ ಇದ್ರು. ತರುವ ಕಾಲಕ್ಕೆ ಎಷ್ಟೋ ಯುಗ ಯುಗಾಂತದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಮಾಡ್ತಾ ಬಂದ ಸಮಯದಲ್ಲಿ ಒಂದಾನೊಂದು ಸಮಯದಲ್ಲಿ ಕಾಲಾಗ್ರಹ ಅಂತ ಎಲ್ಲರಿಗೂ ಬರುತ್ತದೆ. ಸೂರ್ಯನಾರಾಯಣ ಬಿಟ್ಟಿಲ್ಲ, ಗ್ರಹಗಳ ಕಾರ್ಯಕ್ಕಿಂತ ಒಂದು ಸೂರ್ಯಗ್ರಹಣ, ಚಂದ್ರಗ್ರಹಣ, ಋಷಿ ಮುನಿಗಳನ್ನು ಬಿಟ್ಟಿಲ್ಲ, ಭಕ್ತರನ್ನು ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಆಗ ವಿಗ್ರಹ ಬಂತು. ಏನಾದ್ರೆ ಕೇವಲ ಇಬ್ಬರು ಋಷಿಗಳ ಜಳಕಕ್ಕೆ ಹೋಗಿ ನೀರು ಕುಟ್ಕೊಂಡು ಬರುವಾಗ ಪತಿವ್ರತ ಶಿರೋಮಣಿ ಹೋಗುವ ಸಮಯದಾಗ ಬರಗೈ ಹೊತ್ತಿದ್ದು ಹೋಗಿ ಅಲ್ಲೇ ಉಸ್ತಿರ್ಕೊಳ ಮಾಡಿದ್ರು. ಅಲ್ಲೇ ಹಾವು ಮಾಡ್ಕೊಂಡು ಬರ್ತಿದ್ದು. ಹೋಗಿ ನೀರು ತಗೊಂಡು ಬರಬೇಕಂತ ಹೋದಾಗ ಈ ಕಡೆ ಬಾಬುನಲ್ಲಿ ಮಲಪ್ರಭೆ ನದಿಯ ದಂಡೆಯಲ್ಲಿ ಇಬ್ಬರು ಪತಿ ಮತ್ತು ಸತಿಯರು ಜಲಕ್ರೀಡೆಯನ್ನು ಆಗ್ತಾರೆ. ಆ ಜಲಕ್ರೀಡೆಯನ್ನು ನೋಡಿ ಮನಸ್ಸ ಚಂಚಲವಾಗಿ ಮನಸ್ಸು ಚಂಚಲ ಆದ ಕ್ಷಣಕ್ಕ ಧರ್ಮ ನಾಶ ಆತು. ಬಾಬಾನೋ ಧರ್ಮ ನಾಶ ಆತು. धर्माचे तो मूर्ती पाप पुण्य तुझे हाती न सोडावी जातात. धर्म नाशातू ಧರ್ಮ ನಾಶ ಆದ ಬಾದು ಹೋಗಿ ಮಲಿನವಾಗಿರ್ತಕ್ಕಂಥ ಮನಸ್ಸಿನಿಂದ ಜಳಕ ಮಾಡಿದ್ದು. ಎಲ್ಲಿ ಮಲಪ್ರಭೆ ಮನಸ್ಸು ಮಲಿನಾಗೈತಿ, ಮಡಿ ಮಾಡ್ಕೊಳಪ್ಪ ಅಂದ್ರೆ ಎಲ್ಲಿ ಮಡಿ ಆಗ್ಬೇಕಮ್ಮ? ಆಗಲಿಲ್ಲ, ಮಸ್ತಾಗಲಿ. ಆಗಿ ಮಡಿಯಿಂದ ಬಂದ ಮಳದನ್ನು ಕೊಡ ಮಾಡಿಕೊಂಡು ಕೊಡ ಆಗಲಿಲ್ಲ. ಮಳೆದ ಕೊಡ ಆಗಿತ್ತು ಅಂದ್ರೆ ಅಲ್ಲೇ ಇರ್ತಕ್ಕಂಥ ಕಂಟ್ಯಾಗ ಹೋಗಿ ಸರ್ಪ್ ಹಿಡ್ಕೊಂಡ್ಬಿಟ್ಟಿತ್ತು. ಕೊಡಾನ ಆಗಿಲ್ಲ, ಸರ್ಪ್ರವಾಗಿ ಸಿಗಬೇಕು. ನಿಷ್ಫಲವಾಗಿ ಮಾಡಿದ ಮುಖದಿಂದ ಏನು ಮಾಡಿದ್ರು? ಪಾಪಿಯಾಗಿರ್ತಕ್ಕಂಥ ಈ ಜನ್ಮ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿಕೊಟ್ಟು 10,000 ವರ್ಷ ಹುಟ್ಟಿನ ಪುಡಿಯನ್ನು ತಿಂದು ಸೇವನೆ ಮಾಡಿ ನಾಳಿನ ದಿನ ಇಂದ್ರನಾಗಬೇಕಂದಂಥವ್ರು ಏನು ಮಾಡಿದ್ರು? ಕ್ಷಣ ಮಾತ್ರದಲ್ಲಿ ಪರಮಾತ್ಮಕ್ಕೆ ಯಾಕೆ ಮೋಹಿನಿ ರೂಪದ ಒಂದು ಬಂದು ಪರಮಾತ್ಮ ಎಲ್ಲ ನಾಶ. ಮನಸ್ಸ ಮರ್ಕಟ, ಮನಸ್ಸಿನಿಂದಲೇ ಐಶ್ವರ್ಯ, ಸಂಪತ್ತು, ಜ್ಞಾನ, ವೈರಾಗ್ಯ ಎಲ್ಲ ಬಂದಿದ್ದಾರೆ. ಮನಸ್ಸು ನಮ್ಮ ಕೈಯಾಗಬೇಕು. ಏಕದಶಿ ಏನ್ರಿ? ಮನಸ್ಸನ್ನು 10 ಇಂದ್ರಿಯಗಳ 5 ಜ್ಞಾನೇಂದ್ರಿ, 5 ಕರ್ಮೇಂದ್ರಿ, ಮನಸ್ಸ ಅಂತಕ್ಕಂಥ 11 ಇಂದ್ರಿಯಗಳನ್ನು ಕೂಡಿಸಿ ಸಂಗ್ರಹ ಮಾಡೋದಕ್ಕೆ ಏಕದಶಿ. ಊಟ ಬಿಡೋದು ಏಕದಶಿ ಅಲ್ಲ, ಕೂಡುದು. ನಾಳಿನ ಕಾಲನೂ ಇಲ್ಲ. ಭಕ್ತ ಮತ್ತು ದೇವರು ಕೂಡುವ ಕಾಲ. ಇದು ನಿನ್ನಿಂದ ಏಕದಶಿಯಿಂದ ಕಿರಾಪತಿ ದೇವರು ಮತ್ತು ಭಕ್ತರು ಕಿರಾಪತಿ ಸಣ್ಣವರು. ಅವರು ದೇವರು ಭಕ್ತರಿಗಿಂತ ಸಣ್ಣ ಆಗೋದು ಕಿರಾಪತಿ. ಅದಕ್ಕಾಗಿ ಹೊರಗಡೆ ಏನಾಗಿಲ್ಲ, ಬಂದು ಎಂಥವ್ರು ಭಾರಿ ಉಗ್ರ, ಭಾಳ ಸಿಟ್ಟಿನಂಥವ್ರು ಋಷಿಗಳು ನೋಡಿದ್ರೆ ಅಲ್ಲಿಂದ ಬರಿಗೆಯಿಂದ ಬರ್ತಿದ್ದು, ತೆಲಿನ ಕೊಡ ಇದ್ದಿದ್ದಿಲ್ಲ. ನೋಡಿದ್ರು, ನೋಡಿ 2 ಮಕ್ಕಳು ಏನಿದ್ದುಳ, 2 ಮಕ್ಕಳನ್ನು ನೋಡಿದ್ರು. ಹೇ ಮಕ್ಕಳೇ ಬರೀ ಏನಪ್ಪ ಇಲ್ಲ
ಆ ಯಾವ ಕಲಂಕಿ ಮನಸ್ಸನ್ನ ಕಲಂಕ ಮಾಡಿದಂಥ ದ್ರೋಹಿಯನ್ನು ನಾಶ ಮಾಡಿದಂತ ಹೇಳಿ ಎಲ್ಲರೂ ಮಕ್ಕಳು ಒಪ್ಪಂದಾಗ ಭಾರ್ಗವಾಂತ ಕೂಗಿದ ಒಳ್ಳೆ ಇದ್ರ ಮನೆಯನ್ನು ಮೂರು ಕೂಗಿನಲ್ಲಿ ಕೂಗಿದ ಕ್ಷಣ ಮಾತ್ರದಲ್ಲಿ ಪರಶುರಾಮ ಬಂದ ತಂದೆಗೆ ಏನಪ್ಪ ಏನೂ ಇಲ್ಲ ಅವನನ್ನು ನೋಡು ದುರ್ದೈವಿಯಾಗಿರ್ತಕ್ಕಂಥ ಮನಸ್ಸು ತನ್ನ ಅಂತಿಮದಲ್ಲಿಲ್ಲದಂಥ ಒಂದು ಈ ಹೆಣ್ಣಿನ ಫೋನನ್ನು ನೋಡಿದರೆ ಇದರ ತಿರಸ್ಕರಣ ಮಾಡಿದ ಕ್ಷಣಕ್ಕ ಕೈಯಲ್ಲಿರ್ತಕ್ಕಂಥ ಪರಶುವನ್ನು ಭಾರ್ಗವ ಎಷ್ಟೋ ವರ್ಷಗಳಿಗೆ ತಪಸ್ಸನ್ನು ಮಾಡಿ ಪರಮಾತ್ಮನ ಕೈಯಲ್ಲಿರ್ತಕ್ಕಂಥ ಸುದರ್ಶನವನ್ನೇ ಪಡೆದುಕೊಂಡು ಬಂದಂಥ ಭಾರ್ಗವ ಜನ್ಮವನ್ನು ಕೊಟ್ಟಂತ ಹೆತ್ತು ತಾಯಿಯ ಕರ್ತವನ್ನು ಕತ್ತರಿಸುವಂತ ಭಾಗ್ಯ ದುರ್ದೈವವನ್ನು ಒದಗಿಸಿದೆಯಲ್ಲ ಪರಮಾತ್ಮನನ್ನು ಕುರಿತು ಪರಮಾತ್ಮನನ್ನು ಕುರಿತು ದುಃಖದ ಆನಂದದ ಸಾಗರದಲ್ಲಿ ಬೀಳಲು ದುಃಖಾಶ್ರಯನ್ನು ಉಳಿಸಿದ ಈ ಕಡೆ ತಂದೆಯ ವಚನವನ್ನು ಪಾಲನೆ ಮಾಡಿ ತಂದೆಗೆ ಪ್ರಿಯ ಆಗಬೇಕಂತಕ್ಕಂಥ ಆನಂದಾಶ್ರಯಗಳನ್ನು ಕಟ್ಟಿರುವವನು ಆನಂದಾಶ್ರಯ ಮತ್ತು ದುಃಖಾಶ್ರಯಗಳು ಎರಡೂರಿಂದ ಕೂಡಿದಂಥ ಪರಶುರಾಮ ಯಾವದನ್ನು ನೋಡಲಾರದೆ ತಾಯಿಯ ನೂನವನ್ನು ಚೆಂದಾಗಿ ಬಿಟ್ಟ ನೂನು ಒಂದು ಕಡೆ ದರ ಒಂದು ಕಡೆ ಆಗಲಿ ಆಗ ಏನೇನು ತಂದೆ ಯಾವಾಗಲೂ ಹೇಳಿದ ಬಲೆ 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 ಪರಶುರಾಮ ನಿನಗಾಗಿ 3 ವರಗಳನ್ನು ಕೇಳಿಕೊ ನಿನ್ನ 3 ವರಗಳನ್ನು ಕೊಡಲಿಕ್ಕೆ ನಾನು ಸಮರ್ಥನಿದ್ದೀನಿ ಅಂದಾಗ ರಾಜ ಏನು ವಿಚಾರ ಮಾಡಿದ ಪರಶುರಾಮ ತಂದೆಯವರನ್ನು ಕುರಿತು ತಂದೆ ನೀವು 3 ವರಗಳನ್ನು ಕೊಡುವುದಾದರೆ ಮೊದಲು ನನಗೆ ರಾಮ ವಚನವನ್ನು ಕೊಡಲಿ ಅಂತ ನಾನು ಹೇಳಿದ ವರವನ್ನೇ ಕೊಡುವುದಕ್ಕೆ ರಾಮ ವಚನವನ್ನೇ ಕೇಳಿ ತಂದೆಯ ಕಡೆಯಿಂದ ರಾಮ ವಚನವನ್ನು ಇಸಿದುಕೊಂಡು 3 ವರಗಳನ್ನು ಕೇಳಲಿಕ್ಕೆ ಹೋದ ಆ ಯಾವ ಮೊದಲು ಆ ಮಕ್ಕಳ ಕರೆದಿದ್ದ ಮಕ್ಕಳ ತನ್ನ ಮಾತನ್ನು ಕೇಳಿದ ಕ್ಷಣಗಳಾಗಿ ನೀಡಿದ್ದವರಿಗೆ ಶಾಪವನ್ನು ಇಟ್ಟಿದ್ದ ಆ ತಂದೆಯ ಶಾಪದಿಂದ ಷಂಡರಾಗಿ ಬಿದ್ದಂತ ಅನ್ನಗಳಿಗೆ ವೃಷತ್ವವನ್ನು ಕೊಟ್ಟು ಕಾಪಾಡುವಂತೆ ಕೇಳಿದ 2ನೇ ವರವನ್ನು ಆ ಯಾವ ತಾಯಿ ಮಹಾಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ನನ್ನ ತಾಯಿಯ ಮರಳು ಜನ್ಮವನ್ನು ವಿಸ್ತರಿಸುವಂತೆ ಕೇಳಿದ ಕ್ಷಣಕ ತನ್ನಲ್ಲಿರ್ತಕ್ಕಂಥ ಕಮಲದಲ್ಲಿರ್ತಕ್ಕಂಥ ಜಲವನ್ನು ತೆಗೆದು ಮಂತ್ರಿಸಿ ಎಲ್ಲಮ್ಮನ ದೇಹ ಮೇಲೆ ಸಿಂಬಿಡಿಸುವ ಕ್ಷಣಕ ಎಲ್ಲಮ್ಮ ಎದ್ದು 3ನೇ ವರವನ್ನು ಏನಕ್ಕೆ ಇಲ್ಲ ಅಂತ ಕೇಳ್ಕೊಂಡು ವಿಚಾರಿಕೊಂಡು ಯಾವ ತಂದೆಯವರಿಂದ ಕುರಿತು ಕೈ ಮುಗಿದು ಕೇಳಿದ ಪ್ರಭು ಋಷಿಮುನಿಗಳೇ ಸಾಕಷ್ಟು ಐಶ್ವರ್ಯವಂತರು ವಿದ್ವಾಂಸರು ವೇದ ಶಾಸ್ತ್ರವನ್ನು ಬಂದವರು ನಿಮ್ಮಲ್ಲಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಏನು ಶಿತ್ತು ಅಂತಕ್ಕಂಥದ್ದು ಆ ಶಿತ್ತವನ್ನು ಬಿಟ್ಟು ಶಾಂತಿಯ ಸಾಗರರಾಗಿ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡುವಂಥ ಒಂದು ಶಕ್ತಿಯನ್ನು ಕೊಂಡಿರುತ್ತೆ 3 ವಚನವನ್ನು ಕೇಳಾಗ್ತಾ ದಾಸ್ತು ಅಂತೇಳಿ ಸಿದ್ಧರಾಗಿರ್ತಕ್ಕಂಥ ಯಾವ ಋಷಿಗಳು ಮಗುವಿನ ಮಾತಿನ ತಕ್ಕ ನಡೆದು ಇಂಥ ಒಂದು ತಂದೆ ಮತ್ತೆ ಅದೇ ಪರಶುರಾಮ ಅದಕ್ಕಾಗಿ ತಾಯಿ 1 ತಿಂಗಳವರೆಗೆ ಈಗ ವಿಧೇಯಾಗಿರ್ತಾರೆ ನೋಡಿ ಬಾಬಾ ವಿಚಾರ ರಂಗಿ ಹುಳಿ ಎತ್ತು ಬರ್ತೈತೆ ನೋಡಿ ಇಳುವ ಹುಳಿ ಆ ಇಳುವ ಹುಳಿ ಒಳಗೆ 1 ತಿಂಗಳು ವಿಧಿಯಾಗಿರ್ತಾರೆ ಮತ್ತೆ ಮುತ್ತೈದೆ ಆಗ್ತಾರೆ ಆ ಒಂದು ಸಮಯ ಯಾರಿಂದ ಆಗಿರ್ತಿ ಪರಶುರಾಮ ಅಷ್ಟೇ ಅಲ್ಲ ಮುಂದೆ ಕಾಲಾನುಸಾರವಾಗಿ ಯಾವ ತಂದೆಯ ಕಾಮಧೇನವನ್ನು ಕಸಿದುಕೊಂಡು ಹೋದಾಗ ದುಷ್ಟರಾದಂಥ ಅನೇಕ ಶಸ್ತ್ರಗಳು ಭುಜಮುಳಿಯಂಥ ಅರ್ಜುನನ ಶಸ್ತ್ರಗಳನ್ನು ಸಂಹಾರ ಮಾಡಿ ತಂದೆಯ ವಚನವನ್ನು ಪಾಲನೆ ಮಾಡಿ ಆ ಯಾವ ಕಾಮಧೇನವನ್ನು ತಂದು ಕೊಟ್ಟ ಪರಶುರಾಮ ಇಲ್ಲ 7ನೇ ಅವತಾರ ರಾಮಾವತಾರ ಧರ್ಮಾಚತುರ್ಮೂರ್ತಿ ಪಾಪ ಪುಣ್ಯ ತುಜ ಹಾಕಿನ ಸೋಡಾವಿ ದಾತಾನ ಪಾಪನೂ ಮಾಡಿದ ಕರ್ಮಲ್ಲಿ ಪುಣ್ಯನೂ ಪಡೆದ ಪರಶುರಾಮ ತಾಯಿಯನ್ನು ಕೊಡೋದು ಪಾಪ ಒಂದು ಕ್ರಿಮಿ ಕೊಟ್ಟರೆ ಪಾಪ ಇರ್ತೈತಿ
ಜನ್ಮ ಕೊಟ್ಟಂತ ಮನೆ ಉಳಿಸಿ ಸಂರಕ್ಷಣೆ ಮಾಡಿದಂತ ತಾಯಿಯನ್ನು ಕೊಂದದ್ದು ಎಷ್ಟಪ್ಪ ಅವರು ಮಹಾಪಾಪ. ಸ್ತ್ರೀ ಹೆಚ್ಚಾದ ಆ ಯಾವ ಪಾಪಕ್ಕ ಪುಣ್ಯಕ್ಕೂ ಸಮನಾಗಿರ್ತಕ್ಕಂಥ ಧರ್ಮ ಯಾವ ಅವತಾರರು ಪರಶುರಾಮ. ಇನ್ನು 7ನೇ ಅವತಾರವಾಗಿರ್ತಕ್ಕಂಥ ರಾಮಪ್ರಭುವಿನ ಅವತಾರ, ಭೂಭಾರವನ್ನು ನಡೆಸುವುದಕ್ಕಾಗಿ ಧರ್ಮದ ಅವತಾರ. ಧರ್ಮಾಚರಣೆ ಮುಕ್ತಿ ಪಾಪ ಪುಣ್ಯ ಧರ್ಮದ ಅವತಾರ, ಸತ್ಯಮಯವಾಗಿರ್ತಕ್ಕಂಥ ಅವತಾರ. ನುಡಿದಂತೆ ಇದೆ ಜನ್ಮ ಎಂಥ ಅವತಾರ. ಯಾವ ಪ್ರಭು ಅವತಾರಕ್ಕೆ ಬರುವ ಪೂರ್ವದಲ್ಲಿ ಈಗೇನೋ ನೀರಿನ ಸಂಕಲನಕ್ಕಿರ್ತಕ್ಕ ಗಿಡ ಮರಗಳು ಹಸಿರಾಗಿದ್ದೇ ಇರ್ತಾವ, ಅಥವಾ ತೋಟಕ್ಕೆ ನೀರು ಹರಿದ್ರು ತೋಟ ಮಾಡಿದ ಮಾಯಿಗಳು ಹಚ್ತಾನ, ಎಲೆಗಳು ಹಚ್ತಾನ, ಏನೋ ಗಿಡಗಳನ್ನು ಹಚ್ತಾರ, ಹೂವಿನ ವೃಕ್ಷವನ್ನು ಹಚ್ತಾರ, ಅದಕ್ಕೆ ನೀರು ಹರಿಸ್ತಾವ, ಹೊಸದಾಗಿರ್ತಾವ. ಚೈತ್ರ ಮಾಸ ಪುಷ್ಯ ಮಾಸ ಬರುವ ಪೂರ್ವದಲ್ಲಿ ಅರಣ್ಯದಲ್ಲಿರ್ತಕ್ಕಂಥ ಗಿಡ ಮರಗಳೆಲ್ಲವೂ ತಮ್ಮ ಎಲೆಗಳನ್ನು ಕಳಿಸಿ ಭತ್ತಲೇ ಆಗಿರ್ತಾವ. ಸ್ವಲ್ಪ ಜಾಗ ಬದಿಯನ್ನ ಕಳಿಸ್ಬೇಕು. ಹಾಗೆ ಗಿಡ ಮರಗಳು ಒಂದು ವರ್ಷಕ್ಕೊಮ್ಮೆ ತಮ್ಮ ಎಲ್ಲ ಎಲೆ ಹೂವ ಎಲ್ಲವನ್ನು ಕಳಿಸಿ ಭತ್ತಲೇ ಆಗಿರ್ತದೆ. ಆ ಭತ್ತಲೇ ಆಗಿರ್ತಕ್ಕಂಥ ಅರಣ್ಯದಲ್ಲಿ ಬೆಳೆಯತಕ್ಕಂಥ ಗಿಡ ಮರಗಳಿಗೆ ಯಾರೂ ನೀರನ್ನು ಸಾಕ್ತಿಲ್ಲ. ಬೇಸಿಗೆ ಕಾಲ ಎಂತಂದ್ರೂ ಚೈತ್ರ ಮಾಸ ಮಧ್ಯಾಂತರದಲ್ಲೆಲ್ಲ ಪೂರ್ವ ಅಲ್ಲಲ್ಲಿ 9ಕ್ಕೆ ಚಾಲು ಆಗ್ತದೆ ಅಂದ್ರೆ 4-5 ಥರ ಉರಿ ಬಿಸಿಲು. ಅಂಥ ಸಮಯದಲ್ಲಿ ಭತ್ತಲೆ ಆಗಿರ್ತಕ್ಕಂಥ ದಿಗಂಬರಿ ಆಗಿರ್ತಕ್ಕಂಥ ಗಿಡ ಮರಗಳಿಗೆ ವಸಂತ ಋತು ಅಂತಕ್ಕಂಥ ಆತ್ಮ ಅಂದ ಕ್ಷಣಕ ಪರಮಾತ್ಮ ಅವತಾರ. ಅವ್ವ ಪೂರ್ವದಲ್ಲಿ ಆನಂದದಿಂದ ನಮ್ಮ ಪರಮಾತ್ಮನ ಬರ್ತಾನ, ಅವಾಗಿ ನೆರಳು ಕೊಡಬೇಕು. ಆಪತ್ತು ಬಂದಾಗ ನಮ್ಮ ನೆರಳಿಗೆ ಬಂದು ಕೂಡ್ತಾನ. ಮತ್ತು ಸುಗಂಧಕ್ಕಾಗಿ ಅವನ ಮನಸ್ಸಿನ ಆನಂದಕ್ಕಾಗಿ ಪುಷ್ಪವನ್ನು ಕೊಡಬೇಕು ಅಂತೇಳಿ ಪ್ರಖ್ಯಾತಿಗಳು ಕೂಡ ಏನು ಮಾಡ್ತಾವ, ಆನಂದದಿಂದ ಅರಳ್ತಾವ, ಎಲ್ಲಿ ಕೊಡ್ತಾವ, ಹೂವಿನ ಸುಗಂಧ ಕೊಡ್ತಾವ. ಧರ್ಮಾಚಿತ ಮೂರ್ತಿ ಪಾಪ ಪುಣ್ಯ ಪರಿಹಾರ ಸೋಧಾಮಿ ದಾತಾರ ಸೋಧಾಮಿ ದಾತ. ಅಂಥ ಒಂದು ಪರಮಾತ್ಮ ರಾಮಾವತಾರದಾಗ ಕೇವಲ ತಂದೆಯ ವಚನವನ್ನು ಪಾಲನೆ ಮಾಡುವ ಸಲುವಾಗಿ ಭಕ್ತ ಬರೆದಂಥ ಒಂದು ವಾಲ್ಮೀಕಿ ಬರೆದಂಥ ಒಂದು ಮಾರ್ಗದರ್ಶನದಲ್ಲಿ ನಡೆದು ಆಚಾರ ವಿಚಾರದಲ್ಲಿದ್ದಾಗ ಆಪತ್ತ ಅಂತಕ್ಕಂಥ ಒಂದು ಕರ್ತವ್ಯ ಮಡದಿಯನ್ನು ಕಳ್ಕೊಳ್ಳಿಕ್ಕೆ ಗಿಡ ಮರಗಳನ್ನು ಕೇಳಿ ಕಟ್ಟಿದ್ದ ಮಾತೆಯನ್ನು ನೋಡಿ, ಸೀತಾ ಮಾತೆಯನ್ನು ನೋಡಿದಂತೆ. ಅಂತ ಎಲ್ಲ ಒಂದು ಸಮಯದಾಗ ಯಾರ್ಯಾರು ಸಹ ಮಾಡಿ ಬರೇ ಒಂದು ನಾಮ ಸಮುದ್ರದಲ್ಲಿ ಹೋಗುವ ಸಮಯದಾಗ ಆಗಿನ ಕಾಲದಾಗ ಏನಿತ್ತು, ಇಂಥ ವಿಜ್ಞಾನ ಇದ್ದಿಲ್ಲ. ಆ ವೇಳೆದಾಗ ವಾನರ ಸಂಘವನ್ನು ಮಾಡಿ ಆ ವಾನರ ಎಲ್ಲರೂ ಏನು ಮಾಡ್ತಿದ್ರಿ, ಕಲ್ಲಿನ ವ್ಯಾರವನ್ನು ಕರೆಯಲ್ಲ, ಒಂದು ಕಡೆ ಮಹ ಅಂತಕ್ಕಂಥ 2 ಶಬ್ದವನ್ನು ಬರೋದ ಸಮುದ್ರ ಮಾಡಿದ್ರು, ಸೇತುವೆ ಮಾಡಿದ್ರು ಸಮುದ್ರದಲ್ಲಿ. ನಾಮದಲ್ಲಿ ಎಷ್ಟು ಬಲ, ಬರೇ ರಾಮ್, ಮತ್ತೇನು ಬೇಡ, ಬರೇ ರಾಮ್. 7 ರಂಗನಿಗೆ ಹಲ ತುಂಬಿದ್ದ ವಾಲ್ಮೀಕಿ ಪಾಪ ಮಾಡಿ ಬರೇ ರಾಮ ಅನ್ಲಿಕ್ಕೆ ಬರಲಿಲ್ಲ, ಶಬ್ದ ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ. ಕೇವಲ ಏನು ಉಚ್ಚಾರ ಮಾಡಿಲ್ಲ, ಮರ 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 ಹೋಗಿ ರಾಮ ರಾಮ ಅಂತಕ್ಕಂಥ ನಾಮವನ್ನು ಉಚ್ಚಾರ ಮಾಡಿ ವಾಲ್ಮೀಕಿ ಹೋಗಿ ಮಹಾ ಋಷಿ ಆದ. ಎಲ್ಲರ ಬದಲಿಂದ ಧರ್ಮಾಚಕ ಮೂರ್ತಿ ಪಾಪ ಪುಣ್ಯ ಸುಖ ಹಾಕಿ ಮೈದ ಸೋಡಾವಿ ದಾತಾರ ಧರ್ಮ ಪಾಸೋದು ರಸಿ ಅಂಗೀಕಾರ ಕಾಯಿ ಮಾಡಿ ಹೇಳಿ
ಕೂಡಿದಂತೆಲ್ಲ ಭಕ್ತ ಮಾಡಿದರು. ನಾವೆಲ್ಲರೂ ಶುಭ